ಹಾಂ ಈಗ ಬರ್ರಿ ಡಿಸ್ಕಸ್ ಮಾಡೋಣ್ರಿ ಕ್ವಶನ್ಸ್ ಬೇಸ್ಡ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಅದು ಡಿಸ್ಕಸ್ ಮಾಡೋಣ್ರಿ 5 ಮಾರ್ಕ್ಸ್. ಪ್ರಾಬ್ಲಮ್ ಬೇಸ್ಡ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ಸ್. ಯಾಕಂದ್ರೆ ಯಾರು ತಗೋತೀನಿ ಪ್ರಾಬ್ಲಮ್ಸ್? ನಾನು 2 ಪ್ರಾಬ್ಲಮ್ಸ್ ತಗೋತೀನಿ ರೀ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಡಿಸ್ಕಸ್ ಮಾಡ್ರಿ. ಫಸ್ಟ್ ಕ್ವಶನ್ ನಂಬರ್ 1. The following information submitted by Mr. A of his asset. ಅದು ಯಾವ ಅಸೆಟ್ ಐತ್ರಿ ನಮಗೆ ಗೊತ್ತಿಲ್ಲ. ಶಾರ್ಟ್ ಟರ್ಮ್ ಐತ್ರಿ, ಲಾಂಗ್ ಟರ್ಮ್ ಐತ್ರಿ ನಮಗೆ ಗೊತ್ತಿಲ್ಲ. ಅವ್ರ ಅಸೆಟ್ ನಿಮ್ಗೆ ಕೊಟ್ಟಿಲ್ಲ ನಮಗೆ. ಲಿಸ್ಟೆಡ್ ಶೇರ್ಸ್ ಐತ್ರಿ, ಲಿಸ್ಟೆಡ್ ಡಿಬೆಂಚರ್ಸ್ ಐತ್ರಿ, ಜ್ಯುವೆಲರಿ ಐತ್ರಿ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಐತ್ರಿ, ಏನೂ ಗೊತ್ತಿಲ್ಲ ನಮಗೆ. ಬರೀ ಅಸೆಟ್ ಅಂತ ಕೊಟ್ಟಾರ್ರಿ. ಓಕೆ, ನೋಡೋಣ್ರಿ. ಆಮೇಲೆ ಕಾಸ್ಟ್ ಆಫ್ ಅಕ್ವಿಸಿಷನ್ ₹5 lakh, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ₹10,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ₹10,000, ಸೇಲ್ ಪ್ರೊಸೀಡ್ಸ್ ₹10 lakh. ಕಂಪ್ಯೂಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಎ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡ್ರಿ ಅಂತ ಕೊಟ್ಟಾರಿ ಅವರು. ಓಕೆ, ಅಂದ್ರೆ ಏನು ಮಾಡ್ಬೇಕ್ರಿ? ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮಾಡ್ಬೇಕ್ರಿ. ಫಾರ್ಮಟ್ ನಿಮಗೆ ಗೊತ್ತೈತ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಎ. ಕಂಪ್ಯೂಟ್ ಅಲ್ಲೇ ಕೊಟ್ಟಾರಿ, ನಮಗೆ ಕಂಪ್ಯೂಟೇಷನ್ ಅಂತ ಬರೀರಿ ಇಲ್ಲೇ. ಕಂಪ್ಯೂಟೇಷನ್ ಆಫ್ short term capital gain, short term capital gain of Mr. A, of Mr. A. Okay, format ನಿಮಗೆ ಗೊತ್ತೈತ್ರಿ. particulars rupees. Okay, particulars rupees. ಓಕೆ, ಬರ್ರಿ ಫಾರ್ಮಟ್ ಫಸ್ಟ್ ಪರ್ಫೆಕ್ಟ್ ಮಾಡಿರಿ. ಫಾರ್ಮಟ್ ಏನೈತ್ರಿ? ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಫಾರ್ಮಟ್ ಏನ್ರಿ? ಸೇಲ್ ಪ್ರೊಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಒಂದು ಲೆಸ್ ಮಾಡಿದ ಮೇಲೆ ನಿಮಗೆ ಒಂದು ಅಮೌಂಟ್ ಬರ್ತೈತೆ ರೀ. ಆ ಅಮೌಂಟ್ ಏನ್ರಿ? ನೆಟ್ ಸೇಲ್ ಪ್ರೊಸೀಡ್ಸ್ ಅಲ್ಲ, ನೆಟ್ ಸೇಲ್ ಪ್ರೊಸೀಡ್ಸ್. ಇದ್ರ ಒಳಗೆ ಲೆಸ್ ಮಾಡ್ಬೇಕ್ರಿ. ಮತ್ತೆ ನೀವು ಲೆಸ್ ಶಾರ್ಟ್ ಟರ್ಮ್ ಅಲ್ಲ, ಅದು ನಂಬರ್ 1 ನಂಬರ್ 2 ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಲಾಂಗ್ ಟರ್ಮ್ ಬಂದ್ರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಅದು ಒಳಗೆ ಲಾಂಗ್ ಟರ್ಮ್ ಒಳಗೆ. ಇಲ್ಲೇ ಬರೇ ನಂಬರ್ 1 ಲೆಸ್ ನಂಬರ್ 1 ಕಾಸ್ಟ್ ಆಫ್ ಅಕ್ವಿಸಿಷನ್. ನೆಕ್ಸ್ಟ್ ನಂಬರ್ 2 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಓಕೆ, ಲೆಸ್ ಮಾಡ್ಬೇಕ್ರಿ. ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತದೆ ಇಲ್ಲೇ, ಒಂದು ಅಮೌಂಟ್. ಆ ಅಮೌಂಟ್ ಏನ್ರಿ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಬೇಡ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ನೋಡೋಣ್ರಿ. ಪಾಸಿಟಿವ್ ಬಂದ್ರೆ ಗೇನ್, ನೆಗೆಟಿವ್ ಬಂದ್ರೆ ಲಾಸ್ ಅಂತ ಬರಿಬೇಕಿಲ್ಲ. ಓಕೆ, ನೋಡೋಣ್ರಿ. ಫಸ್ಟ್ ಬರ್ರಿ, ಏನೈತ್ರಿ ಇಲ್ಲೇ? ಫಸ್ಟ್ ಐಟಮ್ ಸೇಲ್. ಏನ್ರಿ? ಸೇಲ್ ಪ್ರೊಸೀಡ್ಸ್. ಎಲ್ಲೈತ್ರಿ ಸೇಲ್ ಪ್ರೊಸೀಡ್ಸ್? ಎಲ್ಲೈತಿ ನೋಡ್ರಿ. ಸೇಲ್ ಪ್ರೊಸೀಡ್ಸ್ ಎಷ್ಟೈತ್ರಿ? 10 lakh. ಸೇಲ್ ಪ್ರೊಸೀಡ್ಸ್ ಕಾಲಮ್ ಅಲ್ಲೇ 10 lakh ಅಂತ ಬರೀರಿ. ಡನ್. ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಲ್ಲೈತ್ರಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟ್ರಿ? 10,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ 10,000 ಅಂತ ಬರೀರಿ. ಏನ್ ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. 10 lakh ಮೈನಸ್ 10,000 ಎಷ್ಟ್ರಿ? 9,90,000 ಅಲ್ಲ, 9,90,000. ಕರೆಕ್ಟ್ ಅಲ್ಲ? ಕ್ಯಾಲ್ಸಿ ತಗೋರಿ, ಬೇಕಂದ್ರೆ ಕನ್ಫ್ಯೂಸ್ ಆತಂದ್ರೆ ಕ್ಯಾಲ್ಸಿ ತಗೋರಿ. 10 lakh ಮೈನಸ್ 10,000 9,90,000. ಅದು ಏನ್ರಿ? ನೆಟ್ ಸೇಲ್ ಪ್ರೊಸೀಡ್ಸ್. ನೆಕ್ಸ್ಟ್ ಲೆಸ್ ನಂಬರ್ 1 ಕಾಸ್ಟ್ ಆಫ್ ಅಕ್ವಿಸಿಷನ್. ಎಲ್ಲೈತ್ರಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟೈತ್ರಿ? 5 lakh. ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ಲೇಸ್ ಅಲ್ಲಿ ಎಷ್ಟು ತಗೋರಿ? 5 lakh ತಗೋರಿ ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ 5 lakh. ಡನ್. ನೆಕ್ಸ್ಟ್ ನಂಬರ್ 2 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಎಲ್ಲೈತ್ರಿ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟ್ರಿ? 10,000. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಲ್ಲೇ 10,000 ಅಂತ ಬರೀರಿ ಇಲ್ಲಿ.
ಹಾಂ ನಂದು ಮಾತು ಕೇಳ್ರಿ ಇಲ್ಲಿ ಇನ್ನೊಂದು ಕಾಲಮ್ ಅಲ್ಲ ಅದು 5 lakh ಪ್ಲಸ್ 10,000 ಮಾಡ್ರಿ ಎಷ್ಟು ರೀ 5,10,000 5,10,000 ಏನು ಮಾಡ್ಬೇಕ್ರಿ ಈಗ ಏನು ಮಾಡ್ಬೇಕ್ರಿ ನೋಡ್ರಿ ಫಸ್ಟ್ ಇನ್ನರ್ ಕಾಲಮ್ ಅಲ್ಲಿ ಆ್ಯಡ್ ಮಾಡ್ರಿ ಫಸ್ಟ್ 5 lakh ಪ್ಲಸ್ 10,000 ಎಷ್ಟು ರೀ 5,10,000 ಇಲ್ಲೇ ಬರ್ರಿ ಹಾಂ ಈಗ ಬರ್ರಿ ಏನು ಮಾಡ್ಬೇಕ್ರಿ ಈಗ ಲೆಸ್ ಮಾಡ್ಬೇಕ್ರಿ ಈಗ ಲೆಸ್ ಮಾಡ್ಬೇಕ್ರಿ ಈಗ ಲೆಸ್ ಮಾಡ್ರಿ ಓಕೆ ಎಷ್ಟು ಇದು 9,90,000 9,90,000 minus 5,10,000 you will get 4,80,000 answer ಎಷ್ಟು ರೀ 4,80,000 4,80,000 4,80,000 ತಿಳಿತ್ರಿ ಫಸ್ಟ್ 5 lakh ಪ್ಲಸ್ 10,000 5,10,000 ಇಲ್ಲೇ ಬರ್ರಿ ಈಗ ಏನು ಮಾಡ್ಬೇಕ್ರಿ ಲೆಸ್ ಮಾಡ್ಬೇಕ್ರಿ 9,90,000 ಮೈನಸ್ 5,10,000 ಮಾಡ್ರಿ ಎಷ್ಟು ರೀ 4,80,000 ಆನ್ಸರ್ ಪಾಸಿಟಿವ್ ಬಂತ್ರಿ ನೆಗೆಟಿವ್ ಬಂತ್ರಿ ಪಾಸಿಟಿವ್ ಬಂತ್ರಿ ಅಂದ್ರೆ ಏನ್ರಿ ಈಗ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಪೋಸ್ ಮೈನಸ್ ಒಳಗೆ ಬಂತ್ರಿ ಏನ್ರಿ ಆನ್ಸರ್ ಮೈನಸ್ ಒಳಗೆ ಬಂತ್ರಿ ಅವಾಗ ಏನ್ರಿ ಲಾಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ತಿಳಿತ್ರಿ ಇಷ್ಟು ಬರೀಬೇಕು ಈಗ ನಾರ್ಮಲ್ ಏನು ಬಂದ್ರಿ ಈಗ ಏನು ಬಂದ್ರಿ ಈಗ ಪಾಸಿಟಿವ್ ಬಂದಲ್ಲ ಆನ್ಸರ್ದು ಪಾಸಿಟಿವ್ ಅಂದ್ರೆ ಏನ್ರಿ ಗೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಗ ನಿಮ್ದು ಆನ್ಸರ್ ಮುಗೈತ್ರಿ ಈಗ ओके सिंपल है तल्ला समझ में आप लोगों को उन्हें क्या पूछा हमारे को शॉर्ट टर्म कैपिटल गेन मालूम करने के लिए पूछा हमारे को वहाँ पे वही फॉर्मूला डाला मैं कंप्यूटेशन ऑफ शॉर्ट टर्म कैपिटल गेन ऑफ मिस्टर ए करके डालो वहाँ पे पर्टिकुलर्स रुपीज करके वो फॉर्मेट सेम टू सेम कॉपी पेस्ट कर लो किसका शॉर्ट टर्म कैपिटल गेन का फॉर्मेट कॉपी पेस्ट कर लो सेल प्रोसीड्स लेस सेलिंग एक्सपेंसेस नेट सेल प्रोसीड्स लेस नंबर 1 कॉस्ट ऑफ एक्विजिशन नंबर 2 कॉस्ट ऑफ इंप्रूवमेंट लास्ट में जो था देखो शॉर्ट टर्म कैपिटल करके यहाँ पे शॉर्ट टर्म कैपिटल गेन लिखो मत देखेंगे पॉजिटिव तो गेन लिखना नेगेटिव तो लॉस करके लिखना वहाँ पे ठीक है ओके सबसे पहले क्या दिया सेल प्रोसीड्स है हमारे पास सेल प्रोसीड्स कितना है 10 लाख लिख लो वहाँ पे नेक्स्ट लेस सेलिंग एक्सपेंसेस कितना है 10,000 लिख लो यहाँ पे ओके 10 लाख माइनस 10,000 करो कितना आता 9,90,000 आता करेक्ट है उसको क्या बोलते हैं नेट सेल प्रोसीड्स करके बोलते हैं नेक्स्ट लेस नंबर 1 क्या पूछा था उन्हें कॉस्ट ऑफ एक्विजिशन करके कहाँ पे है कॉस्ट ऑफ एक्विजिशन यहाँ पे 5 लाख करके 5 लाख डालो यहाँ पे नेक्स्ट क्या पूछा कॉस्ट ऑफ इंप्रूवमेंट करके कहाँ पे कॉस्ट ऑफ इंप्रूवमेंट यहाँ पे है 10,000 करके कॉस्ट ऑफ इंप्रूवमेंट के प्लेस पे 10,000 डालो हो गया पूरा आइटम्स खत्म हो गए अब देखो यहाँ पे कौन सा कॉलम है इनर का कॉलम नहीं इनर कॉलम 5 लाख प्लस 10,000 कर लो कितना होता 5,10,000 इधर लिख लो हो गया यहाँ पे क्या पूछा तुम्हारे को लेस करो करके बोला 9,90,000 में से 5,10,000 लेस करो कितना बचता तुम्हारा 4,80,000 ये आंसर पॉजिटिव में आया क्या नेगेटिव में आया पॉजिटिव में आया तो किसका क्या इसको क्या बोलते हैं शॉर्ट टर्म कैपिटल गेन करके बोलते हैं यही आंसर अगर नेगेटिव में आता तो माइनस में आता तो इसको क्या बोलते हैं गेन निकाल के इसको लॉस बोलते थे शॉर्ट टर्म कैपिटल लॉस करके बोलते थे ठीक है यहाँ पे तुम्हारा क्या हुआ आंसर वाइंड अप हुआ होप यू अंडरस्टूड विल ट्राई सम मोर प्रॉब्लम्स टेक द स्क्रीनशॉट ऑफ दिस Now we will discuss the second question based on short term capital gain for 5 marks. Barrig. Question number 2. Mr. B purchased a asset for rupees 20 lakh. It was sold for rupees 30 lakh with selling expense of rupees 1 lakh. He made an improvement to the asset of rupees 4 lakh. Compute short term capital gain of Mr. B. Simple heading. Computation of short term capital gain of Mr. B. Mr. B. ಯಾವ ಫಾರ್ಮೆಟ್ ಯೂಸ್ ಮಾಡಬೇಕ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫಾರ್ಮೆಟ್ ಯೂಸ್ ಮಾಡಬೇಕ್ರಿ ಓಕೆ ಅಲ್ಲೇ ಬರೀರಿ ಸೇಲ್ ಪ್ರೋಸೀಡ್ಸ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೆಟ್ ಸೇಲ್ ಪ್ರೋಸೀಡ್ಸ್ ಲೆಸ್ ನಂಬರ್ 1 ಕಾಸ್ಟ್ ಆಫ್ ಅಕ್ವಿಸಿಷನ್ ನಂಬರ್ 2 ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಲಾಸ್ ನೋಡೋಣ್ರಿ ಗೇನ್ ಬರ್ತದ್ರಿ ಲಾಸ್ ಬರ್ತದ್ರಿ ನೋಡೋಣ್ರಿ ಆಮೇಲೆ ಓಕೆ ಬರ್ರಿ ಫಸ್ಟ್ ಏನ್ ಬೇಕು ನಮಗೆ ಇಲ್ಲೇ ಸೇಲ್ ಪ್ರೋಸೀಡ್ಸ್ ಬೇಕು ಎಲ್ಲೈತ್ರಿ ಸೇಲ್ ಪ್ರೋಸೀಡ್ಸ್ ಏನೈತ್ರಿ ಸೇಲ್ ಪ್ರೋಸೀಡ್ಸ್ ಎಲ್ಲೈತಿ ನೋಡ್ರಿ ಇಟ್ ವಾಸ್ ಸೋಲ್ಡ್ ಅಂದ್ರೆ ಏನ್ರಿ ಸೇಲ್ ಪ್ರೋಸೀಡ್ಸ್ ಸೇಲ್ ಪ್ರೋಸೀಡ್ಸ್ ಎಷ್ಟೈತ್ರಿ ಸೇಲ್ ಪ್ರೋಸೀಡ್ಸ್ ಅಮೌಂಟ್ 30 lakh ಸೇಲ್ ಪ್ರೋಸೀಡ್ಸ್ ಇಸ್ 30 lakh ಅಂತ ಬರೀರಿ ಇಲ್ಲೇ
30 lakh. Done. Next ಏನೈತ್ರಿ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಎಲ್ಲೈತ್ರಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್? ಇಲ್ಲ ಐತ್ ನೋಡ್ರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಫ್ ರುಪೀಸ್ 1 lakh. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಎಷ್ಟು ತಗೋಬೇಕ್ರಿ? ಈಗ 1 lakh ತಗೋಬೇಕು. ಈಗ ಏನ್ ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. 30 lakh ಮೈನಸ್ 1 lakh ಮಾಡ್ರಿ. ಎಷ್ಟ್ರಿ? 29 lakh. 29 lakh. ಅದು 29 lakh ಏನ್ರಿದು? ನೆಟ್ ಸೇಲ್ ಪ್ರೊಸೀಡ್ಸ್. ಓಕೆ. ನೆಕ್ಸ್ಟ್ ಲೆಸ್ ನಂಬರ್ 1 ಏನ್ರಿ? ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಸೇಮ್, ಪರ್ಚೇಸ್ ಅಂದ್ರೆ ಸೇಮ್. ತಿಳಿತ್ರಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಸೇಮ್, ಪರ್ಚೇಸ್ ಅಂದ್ರೆ ಸೇಮ್. ಎಲ್ಲೈತ್ರಿ ಮಿಸ್ಟರ್ ಬಿ? ಪರ್ಚೇಸ್. ಪರ್ಚೇಸ್ ಅಂದ್ರೆ ಏನ್ರಿ? ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್. ಪರ್ಚೇಸ್ ಅಂದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್. ಪರ್ಚೇಸ್ ಎ ಅಸೆಟ್ ಫಾರ್ ರುಪೀಸ್ 20 lakh ಆಯ್ತು ನೋಡ್ರಿ. 20 lakh. ಪರ್ಚೇಸ್ ಅಂದ್ರೆ ಏನ್ರಿ? ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟ್ರಿ? ಈಗ 20 lakh. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದ್ರೆ ಏನ್ರಿ? ಪರ್ಚೇಸ್. ಎಷ್ಟ್ರಿ? 20 lakh. ತಗೋರಿ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 20 lakh ತಗೋರಿ. 20 lakh. ಡನ್. ನೆಕ್ಸ್ಟ್ ಬರ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಎಲ್ಲೈತ್ರಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್? ಇಲ್ಲೈತ್ ನೋಡ್ರಿ. ಹಿ ಮೇಡ್ ಆನ್ ಇಂಪ್ರೂವ್ಮೆಂಟ್. he made an improvement. Improvement ಅಂದ್ರೆ ಏನ್ರಿ? ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಟು ದಿ ಅಸೆಟ್ ಆಫ್ ರುಪೀಸ್ 4 lakh. ಈಗ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟ್ರಿ? ಈಗ ಇಂಪ್ರೂವ್ಮೆಂಟ್ ಟು ದಿ ಅಸೆಟ್ ಆಫ್ ರುಪೀಸ್ 4 lakh. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟ್ರಿ? ಈಗ 4 lakh. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಪ್ಲೇಸ್ ಅಲ್ಲಿ ಬರೀರಿ 4 lakh ಅಂತ ಬರೀರಿ. ಡನ್. ಎಲ್ಲ ಮುಗಿತ್ ನೋಡ್ರಿ. ಎಲ್ಲ ಮುಗಿತ್ರಿ. ಈಗ ಏನ್ ಮಾಡ್ಬೇಕ್ರಿ? ಈಗ ಇನ್ನರ್ ಕಾಲಮ್ ಅಲ್ಲ ಇದು. 20 lakh ಪ್ಲಸ್ 4 lakh ಎಷ್ಟ್ರಿ? 24 lakh. 24 lakh. ಈಗ ಏನ್ ಮಾಡ್ಬೇಕ್ರಿ? 29 lakh ಮೈನಸ್ ಲೆಸ್ ಐತ್ರಿ. ಲೆಸ್ 29 lakh ಮೈನಸ್ 24 lakh ಎಷ್ಟು ಬಂತ್ರಿ? 5 lakh. 5 lakh. 5 lakh ಪಾಸಿಟಿವ್ ಬಂತ್ರಿ ನೆಗೆಟಿವ್ ಬಂತ್ರಿ? ಪಾಸಿಟಿವ್ ಬಂತ್ರಿ. ಪಾಸಿಟಿವ್ ಅಂದ್ರೆ ಏನ್ರಿ? ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೇಮ್ ಅಮೌಂಟ್ ನೆಗೆಟಿವ್ ಬಂತ್ರಿ. ಏನ್ರಿ? ಶಾರ್ಟ್ ಟರ್ಮ್ ಕ್ಯಾಪಿಟल लॉस ಅಂತ ಬರಿಬೇಕಿಲ್ಲ. ತಿಳಿತ್ರಿ? ಇದು ಆನ್ಸರ್ ನಿಮ್ದು ಮುಗಿತ್ರಿ. समझ में आप लोगों को क्या है? उन्हें क्या पूछा तुम्हारे को? कंप्यूट शॉर्ट टर्म कैपिटल गेन करके पूछा. कंप्यूटेशन ऑफ शॉर्ट टर्म कैपिटल गेन ऑफ मिस्टर बी पर्टिकुलर्स रुपीज. वही फॉर्मूला तुम्हारा सेम. शॉर्ट टर्म कैपिटल गेन का फॉर्मूला तुम्हारा सेम. सेल्स लेस सेलिंग एक्सपेंसेस. क्या मेरा तुम्हारे को? नेट सेल प्रोसीड्स लेस नंबर 1 कॉस्ट ऑफ एक्विजिशन, नंबर 2 कॉस्ट ऑफ इंप्रूवमेंट. क्या मिलता तुम्हारे को लास्ट में? शॉर्ट टर्म कैपिटल गेन और लॉस. ओके. सबसे पहले क्या दिया इन्हें? सेल प्रोसीड्स करके. सेल प्रोसीड्स कहां पे हमारा? यहां पे देखो सोल्ड. सोल्ड का मतलब क्या है? सेल प्रोसीड्स. इसलिए मैं सोल्ड को राउंड अप क्यों? सोल्ड का मतलब क्या है? सेल प्रोसीड्स. कितना है सेल प्रोसीड्स? 30 लाख. सेल प्रोसीड्स के प्लेस पे 30 लाख लिख लो. लेस क्या पूछा तुम्हारे को? सेलिंग एक्सपेंसेस. कहां पे है सेलिंग एक्सपेंस? यहां पे दिया. सेलिंग एक्सपेंस कितना दिया? अमाउंट 1 लाख करके दिया. सेलिंग एक्सपेंस के प्लेस पे कितना लेना अमाउंट? अभी सेलिंग एक्सपेंस कितना? 1 लाख. यहाँ पे क्लियर दिया ना सेलिंग एक्सपेंस ऑफ रुपीज 1 लाख करके. सेलिंग एक्सपेंसेस 1 लाख. 30 लाख माइनस लेस का मतलब माइनस 30 लाख माइनस 1 लाख कितना आता है? 29 लाख. इसको क्या बोलते हैं? नेट सेल प्रोसीड्स करके बोलते हैं. ठीक है. नेक्स्ट आओ अभी पे लेस नंबर 1 क्या दिया? कॉस्ट ऑफ एक्विजिशन. कहां पे है? कॉस्ट ऑफ एक्विजिशन का मतलब सेम. कॉस्ट ऑफ परचेज बोले तो सेम. परचेज बोले तो सेम. कॉस्ट ऑफ परचेज बोले तो सेम. दोनों सेम ही. परचेज मतलब देखो यहाँ पे कॉस्ट ऑफ एक्विजिशन का मतलब क्या? कॉस्ट ऑफ देखो यहाँ पे कॉस्ट ऑफ एक्विजिशन बोले तो सेम. कॉस्ट ऑफ परचेज बोले तो सेम. परचेज बोले तो सेम. समझ में आया? कॉस्ट ऑफ एक्विजिशन अंदर सेम. कॉस्ट ऑफ परचेज अंदर सेम. परचेज अंदर सेम. ತಿಳಿತ್ರಿ? ओके. ಈಗ ನೋಡಿ क्वेश्चन में क्या दिया अभी तुम्हारे को? परचेज करके दिया. परचेज का मतलब क्या है? कॉस्ट ऑफ एक्विजिशन. परचेज कितना दिया? परचेज ए असेट फॉर रुपीज 20 लाख. कॉस्ट ऑफ एक्विजिशन का मतलब कितना? भी 20 लाख लेना यहाँ पे. ठीक है. नेक्स्ट और क्या दिया? सेकंड कॉस्ट ऑफ इंप्रूवमेंट करके. कहां पे दिया कॉस्ट ऑफ इंप्रूवमेंट? यहाँ पे दिया देखो. ही मेड एन इंप्रूवमेंट. इंप्रूवमेंट का मतलब क्या है? कॉस्ट ऑफ इंप्रूवमेंट. इंप्रूवमेंट टू दी असेट ऑफ रुपीज 4 लाख. कॉस्ट ऑफ इंप्रूवमेंट के प्लेस पे कितना लो? अभी 4 लाख लो करके. सभी हुआ तुम्हारा भी. अब क्या करो? इनर कॉलम में है नहीं है 20 लाख प्लस 4 लाख कर लो. कितना होता? 24 लाख बाहर लिख लो. अब क्या बोला इन्हें? लेस करो करके बोला. लेस
29 लाख माइनस, लेस का मतलब क्या है माइनस, माइनस 24 लाख करो, कितना अमाउंट आता 5 लाख। ये पॉजिटिव आंसर आया कि नेगेटिव आंसर आया? पॉजिटिव में आया, तो उसका मतलब क्या, शॉर्ट टर्म कैपिटल गेन करके। सेम आंसर अगर नेगेटिव में आया, माइनस में आया, तो क्या बोलते हैं इसको, शॉर्ट टर्म कैपिटल लॉस करके बोलते हैं। ठीक है, यहाँ पे तुम्हारा क्या आंसर क्या हुआ, वाइंड अप हुआ। हाँ, I hope you understood this question very well. Okay. ಈಗ ನಿಮ್ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕ್ವಶನ್ಸ್ ಮುಗಿತ್ರಿ. ಈಗ ನಾವು ಡಿಸ್ಕಸ್ ಮಾಡೋಣ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಬರ್ರಿ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್.